ಆ, ಎಲ್ಲರಿಗೂ ನಮಸ್ಕಾರ. ಅಧಿಪತ್ರ ಅಂದರೆ ವಾರೆಂಟ್ ಅಂತ ಅನ್ಸುತ್ತೆ. ಆದರೆ ಟ್ರೈಲರ್ ನೋಡಿದ್ಮೇಲೆ ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಥರ ಇದೆ. ಟ್ರೈಲರ್ ಸಕ್ಸಸ್ ಆಗಲಿ, ಫಿಲಮ್ಮು ಚೆನ್ನಾಗಿ ಓಡಲಿ. ಕನ್ನಡ ಫಿಲಮ್ಗಳು ಬರ್ತಾ ಇದ್ದಾವೆ, ಬೇಗ ಬೇಗ ಹೋಗ್ತಾ ಇದ್ದಾವೆ. ಇದು ಒಂಥರ ಕಷ್ಟದ ಸ್ಥಿತಿಯಲ್ಲಿದೆ. ಈ ಫಿಲಮ್ ಸಕ್ಸಸ್ ಆಗಬೇಕು, ಎಲ್ಲ ಹೊಸಬ್ರು ಇದ್ದಾರೆ, ಮೇಲ್ ಬರಬೇಕು, ಮುಂದೆ ಬರಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದರೆ ಅಧಿಪತ್ರ ಮೂವಿ. ಇದು ಮೂವಿ ಸಕ್ಸಸ್ ಆಗಿ ದಿನೋತ್ಸವ ಆಚರಿಸ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಈ ಒಂದು ನಮ್ಮ ದೀಪ ಅವ್ರ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗಬೇಕು ಅಂತ ಹೇಳಿ ನಮ್ಮ ವೇಲು ಸರ್ ಹೇಳಿದ್ರು. ಯಾಕೆಂದ್ರೆ ಅವರು ಸುಮಾರು ನನ್ಗೆ ಗೊತ್ತಿದ್ದಂಗೆ ನಾವು ಸಣ್ಣ ವಯಸ್ಸಿಂದ ಅವ್ರು ಪ್ರೇಮಲೋಕ ಸಿನಿಮಾಯಿಂದ ಅವರು ಆಡಿಯೋ ಮತ್ತೆ ಸಾಂಗ್ಸ್ನ ಕೇಳ್ಕೊಂಡು ಬೆಳೆದಿರೋರು ನಾವೆಲ್ಲ. ಅದರಿಂದ ದೀಪು ಅವ್ರಿಗೆ ಈ ಸಿನಿಮಾ ಯಶಸ್ಸು ಕೊಟ್ಟು ಅವರು ಯಾವುದೇ ಬೆನ್ನೆಲುಬು ಇನ್ನೊಂದು ಮತ್ತೊಂದು ಎಲ್ಲ ಪಾಪ ಅವರು ಏನೋ ಒಂದು ಉದ್ದೇಶಕ್ಕೋಸ್ಕರ ಹೇಳಿರ್ಬೇಕು. ಸ್ವಂತ ಬಲದಿಂದ ಸ್ವಂತ ಪ್ರಯತ್ನದಿಂದ ನಾವು ಮಾಡಬೇಕಾದ್ರೆ ತಾಳ್ಮೆಯಿಂದ ಮಾಡಪ್ಪ. ಸಿನಿಮಾ ತುಂಬಾ ಕಷ್ಟ ದಿನಗಳಲ್ಲಿದೆ. ಕನ್ನಡ ಸಿನಿಮಾ ಬಹಳ ಕಷ್ಟ ದಿನಗಳಲ್ಲಿದೆ. ನೋಡ್ಕೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಹೇಳಿ ನಾವು ಅವರು ಪ್ರತಿ ಸಲ ಭೇಟಿಯಾದಾಗೆಲ್ಲ ಅವ್ರಿಗೆ ಒಂದು ಒಳ್ಳೆ ಅಡ್ವೈಸ್ ಮಾಡ್ತೀವಿ. ಅದು ಅವ್ರ ತಂದೆಯವ್ರಿಗೂ ಇಷ್ಟ ಆಗ್ತದೆ. ಅವ್ರ ತಂದೆಯವರು ಬಹಳ ಹೇಳ್ತಾರೆ. ಅವರು ನಮ್ಮ ಮಾತುಗಳು ಸ್ವಲ್ಪ ನಮ್ಮ ಮಕ್ಳುಗಳಿಗೆ ಇವಾಗ ಯಾರು ನಮ್ಮ ಮನೆಯಲ್ಲೂ ನನ್ನ ಮಕ್ಳುಗಳು ನನ್ನ ಮಾತು ಅಷ್ಟು ಆಲಿಸೋದಿಲ್ಲ. ಪ್ರತಿ ಮನೆಯಲ್ಲೂ ಅದು ಇದ್ದೇ ಇರುತ್ತೆ. ಅದಕ್ಕೆ ಯಾರಾದ್ರೂ ಒಬ್ರು ಇಬ್ರು ಅದಕ್ಕೆ ಏನಾದ್ರು ಹೇಳೋಂಥವ್ರು ಯಾರಾದ್ರೂ ಇದ್ದಾಗ ನೋಡಿ, ನೀವು ಹೇಳಿದ್ರೆ ನಿಮ್ಮ ಮಾತುಗಳನ್ನ ಸ್ವಲ್ಪ ಆಲಿಸ್ತಾನೆ. ನಾನು ನೋಡಿದಾಗೆ ನಾನು ಎಷ್ಟೇ ಅವ್ರದ್ದು ಲಿಕ್ಕರ್ ಬಿಸ್ನೆಸ್, ಅವ್ರದ್ದೇ ಸ್ವಂತ ವ್ಯಾಪಾರನೇ ಒಂದು 3-4 ಅಂಗಡಿ, ಅವ್ರ ಮಾವನವ್ರದ್ದು ಒಂದು 7-8 ಅಂಗಡಿಗಳೆಲ್ಲ ವ್ಯಾಪಾರ, ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಅವ್ರು ಆ ಲೈನ್ ಬಿಟ್ಬಿಟ್ಟು ನಮ್ಗೆ ಈ ಲೈನ್ ಬೇಡಣ, ನಾನು ಬೇರೆ ಲೈನ್ ಬರ್ತೀನಿ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ಬಂದಾಗ ಲೇಔಟ್ಸ್ ಎಲ್ಲ ಮಾಡಿ ಅವ್ರ ಸ್ವಂತ ಒಂದು ಕಷ್ಟದಿಂದ ಬಂದು ಈ ಒಂದು KR ಸಿನಿ ಕಮೆಂಟ್ಸ್ ಅಲ್ಲಿ ಒಂದು ಪ್ರಥಮ ಒಂದು ಹೆಜ್ಜೆ ಇಟ್ಟು ಈ ಒಂದು ಯಶಸ್ಸನ್ನ ಅವರು ಇನ್ನು ಮುಂದಿನ ದಿವಸ ಬಹಳ ಒಂದು ಒಳ್ಳೆ ಸಿನಿಮಾ, ಉತ್ತಮವಾದ ಸಿನಿಮಾಗಳನ್ನ ತೆಗಿಲಿ ಅಂತೇಳಿ ಈಗ ನಮ್ಮ ವೇಲು ಸರ್ ಹೇಳಿದ್ರು. ಸಾಕಷ್ಟು ಈಗ ಕಳೆದ ಬಾರಿ ನನ್ನ ಒಂದು ಪಾರ್ಟ್ನರ್ ಮತ್ತೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ರೈಡ್ ಅಂತ ಒಂದು ಸಿನಿಮಾ ಮಾಡಿದ್ರು. ಅವ್ರದ್ದು ಬಹಳ ಸಿನಿಮಾ ಕಷ್ಟದಲ್ಲಿ ಮೊನ್ನೆ ಯಾವ ರೀತಿ ತಗೊಂಡಿದಾರೋ ಗೊತ್ತಿಲ್ಲ ಜನ. ಅದರಿಂದ ಸಿನಿಮಾ ಬಹಳ ಕಷ್ಟದ ದಿನಗಳಲ್ಲಿದೆ. ಅದು ಕನ್ನಡ ಸಿನಿಮಾ ಅಂತೂ ಇವಾಗ ಥಿಯೇಟ್ರಿಗೆ ಹೋಗಿ ನೋಡ್ತಾನೆ ಇಲ್ಲ ಜನ. ಎಲ್ಲ ಯೂಟ್ಯೂಬು ಮತ್ತೆ ಮೊಬೈಲ್ಗಳು ಇಟ್ಕೊಂಡು ಅಲ್ಲೇ ನೋಡೋದು, ಟೀಸರ್ ನೋಡೋದು, ಮೊಬೈಲಲ್ಲಿ ಯಾರೋ ಒಬ್ರು ಹೋಗಿ ಸಿನಿಮಾ ಬಂದು ನೋಡ್ಕೊಂಡ್ಬಂದು ಅದನ್ನ ಪಿಕ್ಚರ್ ಹಾಕಿ ಎಲ್ಲ ಮೊಬೈಲ್ಗಳಿಗೆ ಹಂಚೋದು, ಇದೆಲ್ಲ ಸಾಕಷ್ಟು ನಡೀತಾ ಇದೆ. ದಯವಿಟ್ಟು ಅದು ಆಗ್ಬಾರ್ದು. ಮುಂದಿನ ದಿವಸದಲ್ಲಿ ಆ ನಿರ್ಮಾಪಕರು ಕಷ್ಟಪಡೋದು ಒಂದು 100-150 ಜನ ಆ ಯೂನಿಟಲ್ಲಿ ಹೊಟ್ಟೆ ತುಂಬುತ್ತೆ. ಆ ಒಂದು ಇದನ್ನ ಪ್ರತಿಯೊಬ್ಬ ಪ್ರೊಡ್ಯೂಸರ್ ನನಗೆ ಯಾಕೆಂದ್ರೆ ಸಿನಿಮಾ ಲೈನಲ್ಲಿ ನಾವು ಬರದೇ ಇದ್ರು ನನ್ನ ಸ್ನೇಹಿತರು ಬ್ಲಾಕ್ ಬರ್ಡ್ ರಾಜಶೇಖರ್ ಅಂತ, ನಾನು ಅವರೆಲ್ಲ ಪಾರ್ಟ್ನರ್ಸ್ ಬೇರೆ ಬಿಸ್ನೆಸ್ ಅಲ್ಲಿ. ನನ್ಗೆ ಎಷ್ಟೋ ದಿವಸ ಹೇಳಿದ್ದಾರೆ, ಸಿನಿಮಾಗೆ ಬಾ, ಸಿನಿಮಾಗೆ ನೀನು ಒಂದು 50% ಶೇರ್ ಮಾಡು ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ, ಇಲ್ಲ ಸಿನಿಮಾ ಬಹಳ ಕಷ್ಟದಲ್ಲಿದೆ, ಇವಾಗ ನಾನು ಆ ಸಂದರ್ಭಕ್ಕೆ ನಾನು ಕೈ ಇಡಲ್ಲ, ಅದು ಸಂದರ್ಭ ಬಂದಾಗ ಮಾಡೋಣ ನಿಮ್ಮ ಜೊತೆಲಿ ಅಂತ ಹೇಳಿ ಬೇರೆ ಒಂದು ರೀತಿಯಲ್ಲಿ ಅವ್ರಿಗೆ ಸಹಾಯವನ್ನು ನಾವು ಮಾಡಿದೀವಿ. ಅದರಿಂದ ಅವ್ರಿಗೂ ತುಂಬಾ ಒಂದು 5 ಸಿನಿಮಾ, ಒಂದು 6 ಸಿನಿಮಾ ಮಾಡಿ ತುಂಬಾ ಅನಾನುಕೂಲ ಆಯಿತು. ಆದರೂ ಅವರು ಏನೋ ವೈಯಕ್ತಿಕವಾಗಿ ನಮ್ಮ ರಿಯಲ್ ಎಸ್ಟೇಟ್ ಇರೋದು ಚೆನ್ನಾಗಿ ನಡೆಯೋದ್ರಿಂದ ಅದರಲ್ಲಿ ಕವರ್ ಆಯಿತು, ಮಾಡ್ಬೋದು. ಅದರಿಂದ ನಮ್ಮ ದೀಪು ಅವ್ರಿಗೆ ಒಳ್ಳೆ ಯಶಸ್ಸು, ಮತ್ತೆ ಈ ಒಂದು ಚಿತ್ರದ ನಾಯಕ ಮತ್ತು ನಾಯಕಿಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಮತ್ತೆ ಅವ್ರ ದಂಪತಿಗಳಿಗೆ ಅವ್ರ ಮಾವನವರ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ ಬಹಳಷ್ಟಿದೆ ಅವ್ರಿಗೆ. ಅವ್ರು ಏನೇ ಅವ್ರಿಗೆ ವಿಷಯ ಗೊತ್ತಿಲ್ಲ ಅಂದ್ರೂ ಈ ಪ್ರತಿಯೊಂದು ಹಂತದಲ್ಲೂ ಅವರು ಇಲ್ಲೇ ಒಂದು ಕಡೆ ತಿಳ್ಕೊಳ್ತಾ ಇದ್ರು, ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಏನು ಕಷ್ಟ ಪಡ್ತಾ ಇದ್ದಾರೆ ಇಲ್ವ ಅಂತ ಅವ್ರಿಗೆ ಒಂದು ಭಾವನೆ ಇದ್ದೇ ಇರುತ್ತೆ. ಅದರಿಂದ ಅವ್ರಿಗೆ ಮೊನ್ನೆವರೆಗೂ ನಾನು ಮೊನ್ನೆ ಫೋನ್ ಮಾಡಿ ಕೇಳಿದಾಗ ನನ್ಗೇನು ಗೊತ್ತಿಲ್ಲ ಅಂತ ಅಂದ್ರು. ಯಾಕೆಂದ್ರೆ ಅವ್ರಿಗೆ ಯಾವುದೇ ಒಂದು ವಿಚಾರ, ಒಂದು ವಿಷಯಗಳಾಗ್ಲಿ ಅವ್ರ ಮನೆಯಲ್ಲಿ ದೀಪು ಅಷ್ಟೊಂದು ಹಂಚ್ಕೊಳ್ಳಲ್ಲ, ಶೇರ್ ಮಾಡಲ್ಲ. ಪ್ರಯತ್ನ ಪಟ್ಟು ಸಾಧನೆ ಮಾಡಿ ನಾನು ತೋರಿಸ್ತೀನಣ್ಣ ಅನ್ನೋದು ಅವ್ರ ಭಾವನೆ. ದೀಪುದು ಅದೊಂದು ಒಳ್ಳೆ ಬುದ್ಧಿ ಇದೆ. ನಾನು ಸಾಧನೆ ಮಾಡಬೇಕು, ಸಾಧನೆ ಮಾಡಿ ನಮ್ಮ ತಂದೆ ತಾಯಿ ಹತ್ರ ತಗೊಂಡೋಗ್ಬೇಕು ಅನ್ನೋದನ್ನ, ಬೇರೆಯವರಿಂದ ಅವ್ರಿಗೆ ಗೊತ್ತಾಗ್ಬೇಕು, ನನ್ನಿಂದ ಗೊತ್ತಾಗೋದು ಬೇಡ ಅನ್ನೋದೊಂದು ಉದ್ದೇಶ, ಒಳ್ಳೆಯ ಉದ್ದೇಶ ಇದೆ. ಅವ್ರಿಗೆ ಮೊದಲನೇ ಪ್ರಯತ್ನ ಬಹಳ ಯಶಸ್ಸು ಮತ್ತೆ ಅನುಕೂಲವನ್ನು ಮಾಡಿಕೊಡ್ಲಿ ಅಂತೇಳಿ ದಯವಿಟ್ಟು ಎಲ್ಲ ಗಣ್ಯರಿಗೆ ನಾನು ಮತ್ತೊಮ್ಮೆ ತಮ್ಮ ಹೆಸರೆಲ್ಲ ಹೇಳಕ್ಕೆ ಆಗದೆ ಇರೋದ್ರಿಂದ, ನಮ್ಮ ಅಣ್ಣನು ಬಂದಿದ್ದಾರೆ ಇಲ್ಲಿ, ಅವರು ಒಂದು ಈ ದೀಪು ಅವರಿಗೆ ಸಾಕಷ್ಟು ಒಂದು ವೆಲ್ವಿಶ್ ಮಾಡ್ತಾರೆ. ಅದರಿಂದ ಈ ಸಿನಿಮಾ ಬಹಳಷ್ಟು ಚೆನ್ನಾಗಿ ಹೋಗಿ ಕನಿಷ್ಠ ಪಕ್ಷ ಒಂದು 50 ದಿವಸನಾದ್ರೂ ಓಡೋಂಥ ಒಂದು ಭಾಗ್ಯ ಸಿಗ್ಲಿ ನಮ್ಮ ನಿರ್ಮಾಪಕರಿಗೆ ಅಂತ ಹೇಳಿ ಈ ಚಿತ್ರ ಮತ್ತೊಮ್ಮೆ ಯಶಸ್ವಿ ಆಗ್ಲಿ ಅಂತ ಕೇಳ್ತಾ, ಎಲ್ಲಾ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡ್ಬೇಕು ಅಂತ ಎಲ್ಲರಲ್ಲೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.
ನಾನು ಸಣ್ಣ ವ್ಯಕ್ತಿ, ಏನೋ ಒಂದು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡಿ ಕ್ಲಿಕ್ಕಾಗಿ ಇವತ್ತು ಪ್ರಪಂಚಾದ್ಯಂತ ನೋಡಿದ್ದೀರಾ, ನಿಮ್ಮ ಪ್ರೀತಿ ಬೆಳೆಸಿದ್ದೀರಾ. ಅದೇ ಥರ ಈ ಅಧಿಪತ್ರ ಚಿತ್ರನ ಹಿಂಗೆ ಬೆಳೆಸ್ಬೇಕು, ಒನ್ ಮೋರ್ ಅನ್ಬೇಕು. ಕನ್ನಡ ಚಿತ್ರಕ್ಕೆ ಚಿತ್ರಮಂದಿರಕ್ಕೆ ಬರಬೇಕು, ಚಿತ್ರ ನೋಡಬೇಕು. ಚಿತ್ರ ಯಶಸ್ವಿಗೊಳಿಸಿದ್ರೆ ಅವರು ಡೆವಲಪ್ ಆಗ್ತಾರೆ. ಟೆಕ್ನಿಷಿಯನ್ಸು ಸುಮಾರು ಜನ, ನಾನು ಒಬ್ಬ ಟೆಕ್ನಿಷಿಯನೇ, ಮುಂಚೆ ಸಿನಿಮಾದಲ್ಲಿ ಇದ್ದೆ, ಈಗ ಹೋಟ್ಲ್ ಇಂಡಸ್ಟ್ರಿಗೆ ಬಂದು ಇವತ್ತು ಬೆಳ್ಳುಳ್ಳಿ ಕಬಾಬ್ ಅಂತ ಪ್ರಪಂಚ ನೋಡ್ತಾ ಇದೆ. ಅದೇ ಥರ ಈ ಚಿತ್ರನೂ ನೀವೆಲ್ಲ ನೋಡಿ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಕನ್ನಡ ಚಿತ್ರನ ಚಿತ್ರಮಂದಿರಕ್ಕೆ ಬರಬೇಕು, ದಯವಿಟ್ಟು ನೋಡಬೇಕು, ಖುಷಿ ಪಡಬೇಕು. ಒನ್ ಮೋರ್ ಥರ ಚಿತ್ರಮಂದಿರಕ್ಕೆ ಬಂದು ಚಟಾಪಟ ಅನ್ಬೇಕು. ಇದೇ ನಮ್ಗೆ ಈ ಯಶಸ್ಸು ಇದ್ದರೆ ಪ್ರಪಂಚನೇ ಬೆಳೆಯುತ್ತೆ, ಖುಷಿಯಾಗಿರುತ್ತೆ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೂ ಚಿರಋಣಿ. ಧನ್ಯವಾದ. ನಮ್ಮ ವೃತ್ತಿ ಧರ್ಮಕ್ಕೂ ಈ ಒಂದು ಇದಕ್ಕೂ ಅಜಗಜಾಂತರ. ಆದರೂ ಜಾನ್ವಿ ಮೇಡಮ್ ಅವರು ಒಂದು ಆಹ್ವಾನದ ಮೇರೆಗೆ ಬಂದಿದ್ದೀವಿ. ಈ ಒಂದು ಚಲನಚಿತ್ರ ದಿನೋತ್ಸವ ಆಚರಿಸಲಿಂದ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ. ವೇಲು ಸರ್ ತುಂಬ ಹಳಬರು, ಅವ್ರ ಏರಿಯಾಗೆ ನಾನು ರೆವಿನ್ಯೂ ಇನ್ಸ್ಪೆಕ್ಟ್ರು, ಅವ್ರನ್ನ ಕೋವಿಡ್ ಸಂದರ್ಭದಲ್ಲಿ ಮನೆಗೆ ಹೋಗಿ ಭೇಟಿಯಾಗಿದ್ದೆ. ಹಾಗಾಗಿ ಈ ಚಲನಚಿತ್ರನ ಪ್ರಮೋಷನ್ ಮಾಡುವಂಥ ಕರ್ತವ್ಯ ನಾವು 10 ಮಹಾನಗರ ಪಾಲಿಕೆ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಎಲ್ಲ ಮಹಾನಗರ ಪಾಲಿಕೆ ಪದಾಧಿಕಾರಿಗಳಿಗೂ ಈ ಚಲನಚಿತ್ರ ನೋಡೋದಕ್ಕೆ ನಾನು ತಿಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಯಶಸ್ವಿ ಆಗಲಿ. ಹಾಗೂ ಮಹಾನಗರ ಪಾಲಿಕೆಯವರು, ನಮ್ಮ BBMP ಅವರು ಸಹ ಒಂದು ಶೋ ಅಲ್ಲಿ ಸಂಪೂರ್ಣವಾಗಿ ಯಾವ ಚಿತ್ರಮಂದಿರದಲ್ಲಿ ಈ ಪಿಕ್ಚರ್ ತೆರೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತಿಳಿಸಿದ್ರೆ ನಾವು ಸಹ ಒಂದು ಶೋ ಫಿಲ್ಮ್ ನೋಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವಾಗಲಿ ಅಂತ ನನ್ನ ಧನ್ಯವಾದ.